ಇನ್ನು ಡಿ ಗ್ಯಾಂಗ್ನ ಜಾಮೀನು ಭವಿಷ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಹೈಕೋರ್ಟ್ನಲ್ಲಿ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ, ಅಂದರೆ ರೆಗ್ಯುಲರ್ ಬೇಲ್ ಬೇಕು ದರ್ಶನ್ಗೆ ಅನ್ನುವಂಥದ್ರ ಬಗ್ಗೆ ಸಲ್ಲಿಸಿರುವಂಥ ಒಂದು ಅರ್ಜಿ ಏನಿದೆ ಅದರ ವಿಚಾರಣೆ ಕೂಡ ಮುಂದುವರಿಯುತ್ತೆ. ಲಾಸ್ಟ್ ವೀಕ್ ಕೂಡ ನಾವು ಗಮನಿಸಿದ್ರಿ, ಸಿ ನಾಗೇಶ್ ಅವರು ಕೂಡ ಈಗಾಗಲೇ ವಾದವನ್ನು ಮಂಡಿಸಿದ್ರು. ಅದಾದ ನಂತರ ಉಳಿದ ಆರೋಪಿಗಳ ಪರದ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಇನ್ನು ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಅವರ ಪೀಠದಲ್ಲಿ ನಡೆಯಲಿರುವಂಥ ಒಂದು ವಿಚಾರಣೆ. ಇವತ್ತು ಆರೋಪಿಗಳ ಪರ ವಕೀಲರು ಆರೋಪಿಗಳ ಪರ ವಕೀಲರ ವಾದ ಏನಿತ್ತು ಅದಕ್ಕೆ SPP ಪ್ರತಿವಾದವನ್ನು ಮಂಡಿಸ್ತಾರೆ. ದರ್ಶನ್, ಪವಿತ್ರ ಗೌಡ ಪರ ವಕೀಲರು ಈಗಾಗಲೇ ವಾದವನ್ನು ಮಂಡಿಸ್ತಾರೆ. ಟಾಮಿ ಸೆಬಾಸ್ಟಿಯನ್ ಕೂಡ ಈಗಾಗಲೇ ವಾದವನ್ನು ಮಂಡಿಸಿದ್ರು, ಪವಿತ್ರ ಗೌಡ ಪರ ವಕೀಲರು. ಸೊ ಅದಾದ ನಂತರ ಇವತ್ತು SPP ವಾದ ಮಂಡಿಸಬೇಕು. ಎಲ್ಲ ಆರೋಪಿಗಳ ಪರವಾಗಿ ಏನು ವಕೀಲರು ವಾದವನ್ನು ಮಂಡಿಸಿದ್ದಾರೆ, ಯಾಕೆ ಬೇಲ್ ಕೊಡಬೇಕು, ಬೇಲ್ ಸಿಗಬೇಕು, ಈ ತನಿಖೆನೇ ಸರಿಯಾಗಿ ಹಾದಿಯಲ್ಲಿ ನಡೆದಿಲ್ಲ ಹಾಗೆ ಅನ್ನುವಂಥದ್ರ ಬಗ್ಗೆ ಸಿ.ವಿ. ನಾಗೇಶ್ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಗಮನಕ್ಕೆ ತಂದಿದ್ರು. ಇನ್ನು ಟಾಮಿ ಸೆಬಾಸ್ಟಿಯನ್ ಕೂಡ ವಾದ ಮಾಡಿ ಪವಿತ್ರ ಗೌಡ ಒಬ್ಬ ಹೆಣ್ಣು ಅನ್ನೋ ಕಾರಣಕ್ಕಾದರೂ ಅವರಿಗೆ ಬೇಲ್ ಕೊಡಲೇಬೇಕು, ಆ ಕನ್ಸಿಡರೇಷನ್ ಆಗಬೇಕು ಅನ್ನುವಂಥದ್ದನ್ನು ಹೇಳಿದರು. ಇವತ್ತು SPP ಇದಕ್ಕೆ ಪ್ರತಿವಾದವನ್ನು ಮಂಡಿಸಲಿಕ್ಕಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈ ಹಿಂದಿನ ವಾದ ಪ್ರತಿವಾದಗಳನ್ನೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಈಗಾಗಲೇ ಆರೋಪಿಗಳ ಪರ ವಕೀಲರು ವಾದವನ್ನು ಮಂಡಿಸಿ ಆಗಿದೆ. ಬಹುಶಃ ಇವತ್ತು SPP ತಮ್ಮ ವಾದವನ್ನು, ತಮ್ಮ ಡಿಫೆನ್ಸ್ ಅನ್ನ ಮುಂದಿಡಬೇಕಾಗುತ್ತೆ ಅಂತ ಅನ್ಸುತ್ತೆ. ಇವತ್ತಿನ ಕೋರ್ಟ್ನ ಪ್ರೊಸೀಡಿಂಗ್ಸ್ ಏನಿರುತ್ತೆ ರಮೇಶ್? ರೆಹಮಾನ್, ಈಗ ಮಧ್ಯಾಹ್ನ 2:30ಕ್ಕೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಿಗದಿಯಾಗಿದೆ. ಈಗಾಗಲೇ ಏನು ದರ್ಶನ್ ಪರ ವಕೀಲರು ತಮ್ಮ ವಾದ ಮಂಡನೆಯನ್ನು ಮುಗಿಸಿದ್ದಾರೆ. ಅವರು ಅರ್ಹತೆ ಆಧಾರದ ಮೇಲೆ ಜಾಮೀನನ್ನು ಕೇಳ್ತಾ ಇದ್ದಾರೆ. ಈ ಹಿಂದೆ ವಾದ ಮಂಡನೆ ಸಮಯದಲ್ಲಿ ಅವರು ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ಅದನ್ನು ಆಧರಿಸಿ ಯಾವುದೇ ರೀತಿ ವಾದ ಮಂಡನೆ ಮಾಡಲಿಲ್ಲ. ಅಂದರೆ ಸರ್ಜರಿ ಮಾಡಬೇಕು ಇತ್ಯಾದಿ ಕಾರಣಗಳನ್ನು ಆಧರಿಸಿ ಅವರು ಯಾವುದೇ ವಾದ ಮಂಡನೆಯನ್ನು ಮಾಡಲಿಲ್ಲ. ಕೋರ್ಟ್ ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸ್ತಾ ಇಲ್ಲ, ಸರ್ಜರಿಗೆ ಇನ್ನೂ ಅಂದರೆ ಸಮಯ ನಿಗದಿ ಆಗಿಲ್ಲ, ಯಾಕೆಂದರೆ ದರ್ಶನ್ BP-ಯಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಹೀಗಾಗಿ ಸರ್ಜರಿ ಮಾಡಿಸೋದು ಕಷ್ಟ ಆಗುತ್ತೆ ಅಂತೇಳಿ ಉತ್ತರವನ್ನು ಕೊಟ್ಟಿದ್ದರು. ಆದರೆ ಇವತ್ತು ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಈಗೇನು ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ದಾರೆ ಆ ಅವಧಿಯನ್ನು ವಿಸ್ತರಿಸಿ ಅಂತೇಳಿ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಮುಂದಿನ ವಾರ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಅಂತ್ಯ ಆಗುತ್ತೆ. ಹೀಗಾಗಿ ಒಂದು ವೇಳೆ ಕೋರ್ಟ್ ಅಷ್ಟಲ್ಲೇನಾದರೂ ಮಧ್ಯಂತರ ಅಂದರೆ ಅಂತಿಮ ಆದೇಶವನ್ನು ಕೊಡದೆ ಹೋದರೆ ಆಗ ಮಧ್ಯಂತರ ಜಾಮೀನು ರದ್ದಾಗುತ್ತೆ. ಹೀಗಾಗಿ ರಮೇಶ್, ಒಂದು ನಿಮಿಷ ಇದೇ ವಿಚಾರವಾಗಿ ಮಾತಾಡ್ತೀನಿ ನಾನು. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ದರ್ಶನ್ ಪರ ವಕೀಲರು ಇವತ್ತು ಇನ್ನೊಂದು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಂತೇಳಿ. ಅಂದರೆ ಮಧ್ಯಂತರ ಜಾಮೀನು ಏನೀಗ ಕೊಟ್ಟಿದ್ದಾರೆ, ಇಂಟ್ರಿಮ್ ಬೇಲ್ ಏನು ಕೊಟ್ಟಿದ್ದಾರಲ್ಲ, ಮೆಡಿಕಲ್ ಬೇಲು, ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂತೇಳಿ. ಸೊ ದರ್ಶನ್ ಪರ ವಕೀಲರು ಬಹುಶಃ ಇವತ್ತು ಸಿ.ವಿ. ನಾಗೇಶ್ ಈ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳಿವೆ. ಮಧ್ಯಂತರ ಜಾಮೀನನ್ನು ಅಟ್ಲೀಸ್ಟ್ ವಿಸ್ತರಣೆ ಮಾಡಿಕೊಡಿ ಅಂತೇಳಿ. ಯಾಕಂದರೆ ಇನ್ನೇನು ಮುಂದಿನ ಒಂದು ವಾರ ಬಾಕಿ ಇದೆ, ಆ ಒಂದು ವಾರದಲ್ಲಿ ಅವರ ಕಾಲಾವಕಾಶ ಕೂಡ ಮುಗಿಯುತ್ತೆ. ಸೊ ಹಾಗಾಗಿ ಎಕ್ಸ್ಟೆನ್ಷನ್ಗೆ ಅಪ್ಲೈ ಮಾಡ್ಬೋದು ಅಂತ. ರಮೇಶ್, ನೀವು ಹೇಳ್ತಾ ಇದ್ರಿ ಬಹುಶಃ ಈಗ ರೆಗ್ಯುಲರ್ ಬೇಲ್ ಆಗದೇ ಇದ್ರೂ ಕೂಡ ಅಟ್ಲೀಸ್ಟ್ ಎಕ್ಸ್ಟೆನ್ಷನ್ ಕೊಡಿ ಅಂತ. ಯಾಕಂದರೆ ಇನ್ನು ಸರ್ಜರಿನೇ ಆಗಿಲ್ಲ, ಸರ್ಜರಿ ಡೇಟು ಕೂಡ ಫಿಕ್ಸ್ ಆಗಿಲ್ಲ. ಬಹುಶಃ ಇದು ಮುಂಚೆನೇ ಕೂಡ ನಾವು ಚರ್ಚೆ ಮಾಡಿದ್ವಿ ಅಂತ ಅನ್ಸುತ್ತೆ. ಬಹುಶಃ ಈ ಥರದ ಒಂದಷ್ಟು ಟ್ಯಾಕ್ಟಿಕ್ಸ್ಗಳು ದರ್ಶನ್ ಅವರಿಂದ ಬರಲಿಕ್ಕೂ ಉಂಟು ಅನ್ನುವಂಥ ಒಂದು ಅನುಮಾನಗಳು ಕೂಡ ಇದ್ವು. ಅದೇ ರೀತಿಯಲ್ಲಿ ಬಹುಶಃ ಇವತ್ತೇನಾದರೂ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ ರಮೇಶ್. ಖಂಡಿತ ರೆಹಮಾನ್, ಯಾಕೆಂದರೆ ಇವತ್ತು ಒಂದು ಮಧ್ಯಂತರ ಜಾಮೀನು ಏನು ಕೊಟ್ಟಿದ್ದಾರೆ ಅದನ್ನು ವಿಸ್ತರಣೆ ಮಾಡಿ ಅಂತೇಳಿ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅರ್ಜಿ ಸಲ್ಲಿಸಿದರೆ ಆಗ SPP ಖಂಡಿತ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ಮಧ್ಯಾಹ್ನದ ವಿಚಾರಣೆ ಭಾಳ ಕುತೂಹಲ ಇದೆ. ಯಾಕೆಂದರೆ ಈಗ ಅರ್ಹತೆ ಆಧಾರದ ಮೇಲೆ ಅಂತಿಮ ವಾದ ಮಂಡನೆ ಆಗುತ್ತೋ ಅಥವಾ ಈಗ ಒಂದು ಸರ್ಜರಿ ಕಾರಣಕ್ಕೋಸ್ಕರ ಏನು ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ ಅದನ್ನು ವಿಸ್ತರಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ವಾದ ಮಂಡನೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ವೇಳೆ ಅರ್ಹತೆ ಆಧಾರದ ಮೇಲೆ ವಾದ ಮಂಡನೆ ಆದರೆ ಇವತ್ತು SPP ತಮ್ಮ ವಾದ ಮಂಡನೆಯನ್ನು ಪೂರ್ಣಗೊಳಿಸಿ ಆಗ ಆದೇಶ ಕಾಯ್ದಿರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಅಂದರೆ ಇವತ್ತೇ ಯಾವುದೇ ರೀತಿಯಾದಂಥ ಅಂತಿಮ ಆದೇಶ ಬರೋ ಸಾಧ್ಯತೆ ಇಲ್ಲ, ಬದಲಾಗಿ ಕೋರ್ಟ್ ತನ್ನ ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ. ಅದೇ ರೀತಿ ಪವಿತ್ರ ಗೌಡ ಜಾಮೀನು ಅರ್ಜಿ ಸಂಬಂಧಪಟ್ಟಂತೆ ಕೂಡ ವಾದ ಮಂಡನೆ ಇವತ್ತು ಪೂರ್ಣ ಆದರೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಕೋರ್ಟ್ ಈ ಬಗ್ಗೆ ಅಂತಿಮ ಆದೇಶವನ್ನು ಕೊಡಬಹುದು. ಒಂದು ವೇಳೆ ಏನಾದರೂ ಮಧ್ಯಂತರ ಜಾಮೀನು ಮೇಲೇ ಇವತ್ತು ವಾದ ಮಂಡನೆ ಆದರೆ ದರ್ಶನ್ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ಆಗ ಕೋರ್ಟ್ ಅದ್ರ ಬಗ್ಗೆ ಇವತ್ತಿನೇ ಒಂದು ಆದೇಶ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ರಮೇಶ್. ಒಟ್ಟಿನಲ್ಲಿ ದರ್ಶನ್ನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುವಂತಹ ಸಾಧ್ಯತೆಗಳೇ ಈಗ ಹೆಚ್ಚಾಗಿ ಕಂಡು ಬರ್ತಾ ಇವೆ.